ಹಾಯ್ ಹಲೋ ವೆಲ್ಕಮ್ ಟು ರೂಟ್ಸ್ ಇನ್ಸ್ಟಿಟ್ಯೂಟ್ ಉಡುಪಿ. ಸೊ ಇವತ್ತಿನ ವಿಷಯದಲ್ಲಿ ನಾನು ಡಿಜಿಟಲ್ ಮಾರ್ಕೆಟ್ ಇದರಲ್ಲಿರೋ ಕಂಪ್ಲೀಟ್ ಊಹಾಪೋಹಗಳು, ಸೊ ಇದರ ಬಗ್ಗೆ ಇಲ್ದಿರುವಂಥ ವಿಚಾರಗಳು, ಇನ್ಸೈಡ್ ಡೆಪ್ತ್ ಕಾನ್ಸೆಪ್ಟ್ಸ್ಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಷ್ಟೋ ಜನಗಳಿಗೆ ಇದರ ಬಗ್ಗೆ ಮಾಹಿತಿನೇ ಇಲ್ಲ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಇರೋ ಕಾನ್ಸೆಪ್ಟ್ ಬಗ್ಗೆ ನಾಲೆಜ್ ಇಲ್ಲ. ಸೊ ಇದರಲ್ಲಿ ಕೆರಿಯರನ್ನು ಹೇಗೆ ಬಿಲ್ಡ್ ಮಾಡೋದು, ಯಾವ ರೀತಿ ಜಾಬ್ಸ್ಗಳನ್ನು ತಗೊಳ್ಳೋದು, ಡಿಜಿಟಲ್ ಮಾರ್ಕೆಟಿಂಗಲ್ಲೇ ನೀವು ಮುಂದೆ ಹೋಗ್ತೀರಾ, ನಿಮ್ಮ ಕೆರಿಯರನ್ನು ಬಿಲ್ಡ್ ಮಾಡ್ತೀರಾ ಅಂತ ಇದ್ದರೆ ಸೊ ಯಾವ ರೀತಿಯ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಿಕೊಂಡು ನಿಮ್ಮ ಕೆರಿಯರನ್ನು ಹೇಗೆ ಬೂಸ್ಟ್ ಮಾಡೋದು, ಸೊ ಇದರಲ್ಲಿ ಯಾವ ವೆರೈಟಿ ಆಫ್ ಜಾಬ್ಸ್ಗಳು ನೀವು ಮಾಡ್ಬೋದು, ಆ್ಯಂಡ್ ಇದರಲ್ಲಿ ಫ್ರೀಲಾನ್ಸರ್ ಆಗಿ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತ ಇದ್ದರೆ ಸೊ ಯಾವ ರೀತಿಯ ಒಂದು ಫ್ರೀಲಾನ್ಸರ್ ಕೆರಿಯರನ್ನು ನೀವು ಕಂಟಿನ್ಯೂ ಮಾಡ್ಬೋದು, ಇದರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಯಾಕೆ ಡಿಜಿಟಲ್ ಮಾರ್ಕೆಟಿಂಗ್ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಸೊ ಅಟ್ ಪ್ರೆಸೆಂಟ್ ಪ್ರತಿಯೊಂದು ಕೂಡ ಡಿಜಿಟಲ್ ಯುಗನೇ. ಸೊ ಯಾಕಂತ ಹೇಳಿದರೆ, ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕಂತ ಪಾನ್ ಕಾರ್ಡನ್ನು ನಾವು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದರೆ, ಪಾನ್ ಕಾರ್ಡನ್ನು ಎಲ್ಲಿ ಹೋಗಿ ಅಪ್ಡೇಟ್ ಮಾಡ್ತೀವಿ, ನಾವು ಸೈಟಿಗೆ ಹೋಗಿ ಅಪ್ಡೇಟ್ ಮಾಡೋದು. ಪ್ರತಿಯೊಂದು ಆಕ್ಟಿವಿಟಿಗಳು ಪ್ರತಿಯೊಂದು ಡಿಜಿಟಲ್ ಮಾಧ್ಯಮದ ಮೂಲಕವೇ ಇವಾಗ ಪ್ರತಿಯೊಂದು ಆಕ್ಟಿವಿಟಿಗಳು ಆಗ್ತಾ ಇದೆ. ಸೊ ಆ ರೀಸನಿಂದ ನಾವು ಕನ್ಸಿಡರ್ ಮಾಡೋದಿದ್ರೆ, ಸೊ ಇನ್ನು ಮುಂದೆ ಜನರೇಷನ್ಸ್ ಅಂತ ಹೇಳಿದ್ರೆ ದಿಸ್ ಇಸ್ 2024, ಹೀಗೆ 2025, 2030, 35 ಹೀಗೆ ಹೋಗ್ತಾ ಇದ್ರೆ ಪ್ರತಿಯೊಂದು ಕೂಡ ಡಿಜಿಟಲ್ ಆಗಿ ಇರ್ತದೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳಿದರೆ, ಸೊ ಪ್ರಮೋಟಿಂಗ್, ಸೊ ನಿಮ್ಮ ಪ್ರಾಡಕ್ಟ್ ಆಗಿರ್ಬೋದು, ನಿಮ್ಮ ಸರ್ವಿಸ್ ಆಗಿರ್ಬೋದು, ಎಲ್ಲಿ ನೀವು ಪ್ರಮೋಟ್ ಮಾಡ್ತೀರಾ ಬೈ ಯೂಸಿಂಗ್ ವೆರೈಟಿ ಆಫ್ ಸ್ಟ್ರಾಟರ್ಜೀಸ್ ಅಂತ ಹೇಳಿದರೆ, ಒಂದು ಕಂಬೈನ್ಡ್ ಸ್ಟ್ರಾಟರ್ಜಿ ಯೂಸ್ ಮಾಡಿಕೊಂಡು ಒಂದು ಟೀಮನ್ನು ಇಟ್ಕೊಂಡು ಡಿಜಿಟಲ್ ಮೀಡಿಯಾಸ್ಗಳಲ್ಲಿ ನೀವು ಪ್ರಮೋಟ್ ಮಾಡ್ತೀರಾ. ಹಾಗಾದರೆ ಯಾವುದೆಲ್ಲ ಡಿಜಿಟಲ್ ಮೀಡಿಯಾಸ್, ನೀವು ನನಗೆ ಕ್ವಶನ್ಸ್ ಕೇಳ್ಬೋದು. ಸೊ ಡಿಜಿಟಲ್ ಮೀಡಿಯಾಸ್ ನಥಿಂಗ್ ಬಟ್ ನಾಟ್ ಓನ್ಲಿ, ಸೊ ಅದೇ ಹೇಳಿದ್ದು ನಾನು, ಎಷ್ಟೋ ಜನಗಳಿಗೆ ಇನ್ನೂ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಊಹಾಪೋಹಗಳು ಇದೆ. ಖಾಲಿ ಒಂದು ಪೋಸ್ಟ್ ಹಾಕ್ಬಿಟ್ರೆ ಮಾರ್ಕೆಟಿಂಗ್ ಆಗಿಬಿಡ್ತದಾ, ಇಲ್ಲ ಖಾಲಿ ಒಂದು ಫೇಸ್ಬುಕ್ಕಲ್ಲಿ ಬಂದು ಪೋಸ್ಟ್ ಹಾಕ್ಬಿಟ್ಟಿದ್ರೆ ಮಾರ್ಕೆಟಿಂಗ್ ಆಗಿಬಿಡ್ತದಾ ಅಂತ ಕೇಳ್ತಾರೆ. ಅಲ್ಲ. ಸೊ ಖಾಲಿ ಒಂದು ಪೋಸ್ಟ್ ಹಾಕೋದು ಅಥವಾ ಫೇಸ್ಬುಕ್ಕಿಗೆ ಬಂದು ಪೋಸ್ಟ್ ಹಾಕೋದು, ದಿಸ್ ಈಸ್ ನಾಟ್ ಅ ಡಿಜಿಟಲ್ ಮಾರ್ಕೆಟಿಂಗ್. ಹಾಗಂತ ನಾನು ಇದು ಮಾರ್ಕೆಟಿಂಗ್ ವೇನೇ ಅಲ್ಲ ಅಂತ ಹೇಳ್ತಾ ಇಲ್ಲ. ಸೊ ದಿಸ್ ಈಸ್ ಅ ಪಾರ್ಟ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಅಷ್ಟೇ. ಯಾಕೆ ಡಿಜಿಟಲ್ ಮಾರ್ಕೆಟಿಂಗ್ ನೀವು ಅಟ್ ಪ್ರೆಸೆಂಟ್ ಕಲ್ತ್ರೆ ಒಳ್ಳೇದು ಅಂತ ಹೇಳಿದರೆ, ಅದರಲ್ಲೂ BBA ಮತ್ತು MBA ಸ್ಟೂಡೆಂಟ್ಸ್ಗಳಿಗೆ. ಸೊ ದಿಸ್ ಇಸ್ ದಿ, ನನಗೆ ನಗು ಬರ್ತದೆ. ಯಾಕಂತ ಹೇಳಿದ್ರೆ ತುಂಬ ಬಿಗ್ಗೆಸ್ಟ್ ಮಿಸ್ಟೇಕು. ಸೊ BBA ಏನು ಹೇಳ್ಕೊಡ್ತಾರೋ ಗೊತ್ತಿಲ್ಲ, ಸೊ MBA ಏನು ಹೇಳ್ಕೊಡ್ತಾರೋ ಗೊತ್ತಿಲ್ಲ. ಪ್ರಾಕ್ಟಿಕಲ್ ಆಗಿ ಒಂದು ಬಿಸ್ನೆಸ್ಸನ್ನು ಸ್ಕ್ರ್ಯಾಚಿಂದ ಡೆವಲಪ್ ಮಾಡೋದು ಹೇಗೆ, ಫ್ರಮ್ ಝೀರೋ ಟು ಹೀರೋ ಮಾಡೋದು ಹೇಗೆ, ಅದು ಗೊತ್ತಿರಲ್ಲ. ಒಂದು ಬಿಸ್ನೆಸ್ಸಿಗೆ ಯಾವ ರೀತಿ ಮ್ಯಾನ್ ಪವರ್ನ ತಗೊಳ್ಬೇಕು, ಏನೆಲ್ಲ ಎಕ್ವಿಪ್ಮೆಂಟ್ಸ್ಗಳು ಬೇಕು, ಯಾವ ರೀತಿ ಸೆಟಪ್ಸ್ಗಳು ಬೇಕು, ಅದು ಗೊತ್ತಿರಲ್ಲ. ಮತ್ತು ಇನ್ನೇನು ಕಲಿತಾರೆ, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಟೈಟಲ್ ಕೊಡ್ಕೊಳ್ತಾರೆ. ವಾಟ್ ದೇ ವಿಲ್ ಡೂ ಇನ್ ಅ ಕ್ಲಾಸಸ್. BBA ಮತ್ತು MBA ಸ್ಟೂಡೆಂಟ್ಸ್ಗಳು ಯಾಕೆ ಇದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಅವರಿಗೆ ತುಂಬ ಸ್ಕೋಪ್ ಇದೆ. ಸೊ ಅವ್ರು ಆಲ್ರೆಡಿ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ಸ್ ರಿಲೇಟೆಡ್ ಕಲಿತಾ ಇರುವಾಗ, ಸೊ ಡಿಜಿಟಲ್ ಮಾರ್ಕೆಟ್ ಇಸ್ ಅ ಪಾರ್ಟ್ ಆಫ್ ದಟ್. ಅರ್ಥ ಆಯ್ತಾ? ಸೊ ಐ ಆಮ್ ನಾಟ್ ಸೇಯಿಂಗ್ ಡಿಜಿಟಲ್ ಮಾರ್ಕೆಟ್ ಈಸ್ ಎವ್ರಿಥಿಂಗ್, ಬಟ್ ಇಟ್ಸ್ ಅ ಪಾರ್ಟ್ ಆಫ್ ದಟ್. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಇದರಲ್ಲಿ ನಿಮಗೆ ಪ್ರಾಕ್ಟಿಕಲ್ ಆಗಿ ಒಂದು ಬಿಸ್ನೆಸ್ಸನ್ನು ಹೇಗೆ ಸ್ಕ್ರ್ಯಾಚಿಂದ ಹೀರೋ ಮಾಡ್ಬೋದು, ಫ್ರಮ್ ಝೀರೋ ಟು ಹೀರೋ ಹೇಗೆ ಮಾಡ್ಬೋದು, ಇದನ್ನು ನೀವು ಎಲ್ಲಿ ಕಲಿತೀರಾ, ಡಿಜಿಟಲ್ ಮಾರ್ಕೆಟಿಂಗ್ ಕಲಿತೀರಾ. ಇಲ್ಲಿ ನಿಮಗೆ ಆ್ಯಕ್ಚುಯಲ್ ಪ್ರೋಸೆಸ್ ಅರ್ಥ ಆಗ್ತದೆ. ಒಂದು ಬಿಸ್ನೆಸ್ಸನ್ನು ಆಫ್ಲೈನಲ್ಲಿ ಮಾಡುವಂಥದ್ದು, ಸೊ ಒಂದು ಬಿಸ್ನೆಸ್ಸನ್ನು ಆಫ್ಲೈನಲ್ಲಿ ರನ್ ಮಾಡುವಂಥದ್ದು, ಇಟ್ ಇಸ್ ನಾಟ್ ಅ ಈಸಿ ಕಾನ್ಸೆಪ್ಟ್ ಎಟ್ ಆಲ್. ಅರ್ಥ ಆಯ್ತಾ? ನಾವು ಆಫ್ಲೈನ್ ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ, ಸೊ ಏನೋ ನಾವು ಎದುರುಗಡೆ ಸಿಕ್ಕಿದಾಗ, ಫಾರ್ ಎಕ್ಸಾಂಪಲ್ ಹರ್ಷ, ದೇ ಆರ್ ಡೂಯಿಂಗ್ ಆಫ್ಲೈನ್ ಮಾರ್ಕೆಟಿಂಗ್. ಸೊ ನಾನು ಹರ್ಷ ಒಳಗಡೆ ಹೋಗ್ತೀನಿ, ಎಂಟ್ರಿ ಆಗ್ತೀನಿ, ಲ್ಯಾಪ್ಟಾಪ್ ತೊಗೊಳ್ಳಿಕ್ಕೆ ಹೋಗ್ತೀನಿ ಅಥವಾ ಮೊಬೈಲ್ ರೆಡ್ಮಿ ತೊಗೊಳ್ಳಿಕ್ಕೆ ಹೋಗಿರ್ತೀನಿ. ವಾಟ್ ದೇ ವಿಲ್ ಡೂ, ದೇ ವಿಲ್ ಸ್ಟಾರ್ಟ್ ಟು ಅಪ್ಸೆಲ್ ಮೀ. ಅರ್ಥ ಆಯ್ತಾ? ರೆಡ್ಮಿ ಬದಲು ಸ್ಯಾಮ್ಸಂಗ್ ತೊಗೊಳ್ಳಿ ಅಂತಾರೆ. ವಾಟ್ ಇಸ್ ದ ರೇಟ್ ಆಫ್ ಸ್ಯಾಮ್ಸಂಗ್? ರೆಡ್ಮಿದು 15,000 ಆದರೆ ಸ್ಯಾಮ್ಸಂಗ್ ಇದೆಷ್ಟು, 35,000 ಇರ್ತದೆ. ಸೊ ಆಫ್ಲೈನ್ ಆದರೆ ದೇ ವಿಲ್ ಕನ್ವಿನ್ಸ್ ಮೀ, ಹೇಗಾದರೂ ಅವ್ರನ್ನ ಕನ್ವಿನ್ಸ್ ಮಾಡಿ ನನ್ನನ್ನು ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋ ತನಕ ನನ್ನನ್ನು ಬಿಡಲ್ಲ. ಅದೇ ಆನ್ಲೈನ್ ಆದರೆ, ಇಂಟರ್ನೆಟ್ ಮಾರ್ಕೆಟಿಂಗ್ ಆದರೆ ಇಟ್ ಇಸ್ ನಾಟ್ ಅ ಈಸಿ ಕೇಸ್. ಅದಕ್ಕೆ ಹಲವಾರು ಸ್ಟ್ರಾಟರ್ಜೀಸ್ಗಳನ್ನು ಮಾಡಬೇಕು. ಅದು ಯಾವ ರೀತಿ ಸ್ಟ್ರಾಟರ್ಜೀಸ್ಗಳು ಮಾಡಬೇಕು, ಅದರ ಮೇಲೆ ಪ್ರತಿಯೊಂದು ವೀಡಿಯೋಸ್ಗಳು ಇನ್ನು ಮುಂದೆ ನಾನು ಬಿಡ್ತಾ ಹೋಗ್ತೀನಿ. ಸೊ ಹೇಗೆ ಯಾವ ರೀತಿ ಸ್ಟ್ರಾಟರ್ಜೀಸ್ಗಳು ಮಾಡಿ ಅವ್ರನ್ನ ನಾವು ಗ್ರ್ಯಾಬ್ ಮಾಡ್ಕೊಳ್ಬೇಕು, ಫೈನಲಿ ಅವ್ರನ್ನ ಕನ್ವರ್ಟ್ ಸೇಲ್ಸ್ ಹೇಗೆ ಮಾಡಬೇಕು, ಇದರ ಬಗ್ಗೆ ನಾನು ಕಂಪ್ಲೀಟಾಗಿ ವೀಡಿಯೋಸ್ಗಳು ಮುಂದೆ ಮಾಡ್ತಾ ಹೋಗ್ತೀನಿ. ಹಾಗಾದರೆ ಡಿಜಿಟಲ್ ಮಾರ್ಕೆಟಿಂಗ್ ಖಾಲಿ BBA ಮತ್ತು MBA ಸ್ಟೂಡೆಂಟ್ಸ್ಗಳಿಗ? ಹೌದಾ? ಹಾಗಂತ ನಾನು ಖಂಡಿತ ಹೇಳ್ತಾ ಇಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, BBA ಮತ್ತು MBA ಸ್ಟೂಡೆಂಟ್ಸ್ಗಳಿಗೆ ಡಿಜಿಟಲ್ ಮಾರ್ಕೆಟಿಂಗ್ ತುಂಬ ಹೆಲ್ಪ್ ಆಗ್ತದೆ. ಆಲ್ರೆಡಿ ಅವರು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ಸ್ ತಗೊಂಡು ಓದ್ತಾ ಇರೋದ್ರಿಂದ, ಸೊ ಆ ರೀಸನಿಂದ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಒಂದು ಒಳ್ಳೆ ಬೂಸ್ಟರ್ ಆಗ್ತದೆ ಅಂತ ನಾನು ಹೇಳ್ತಾ ಇರೋದು.
ಸೊ ಕನ್ಸಿಡರ್ ಮಾಡಿ BBA ಮತ್ತು MBA ಸ್ಟೂಡೆಂಟ್ಸ್ಗಳು ಯಾಕೆ ಡಿಜಿಟಲ್ ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟ್. ಸೊ ನಿಮಗೆ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಸಿಗಬೇಕು ಅಂತ ಹೇಳಿದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಬೇರೆ ಕಡೆ ಒಂದು MNC ಕಂಪನಿಗಳಿಗೆ ವರ್ಕ್ ಮಾಡ್ಲಿಕ್ಕೆ ಹೋಗ್ತೀರಾ ಅಥವಾ ಬೇರೆ ಕಂಪನೀಸ್ಗಳಿಗೆ ವರ್ಕ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿದರೆ, ವಿತ್ MBA ಐ ಹ್ಯಾವ್ ಲರ್ನ್ಡ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳಿದರೆ, ಸೊ ಅದು ತುಂಬ ಪ್ಲಸ್ ಆಗ್ತದೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಆಗಿರ್ಬೋದು, ರೆಸ್ಯೂಮಲ್ಲಿ ಆಗಿರ್ಬೋದು. ಹಾಗಾದರೆ ಖಾಲಿ MBA ಮತ್ತು BBA ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳಿದಾಗೆ ಅಲ್ಲ. ಸೊ ಇದರಲ್ಲಿ ನೀವೇನು ಮಾಡ್ಬೋದು, ಸೆಕೆಂಡ್ PUC ಫೇಲ್ ಆಗಿದ್ದೀರಾ, 10th ಮಾಡಿದ್ದೀರಾ, BCom ಮಾಡಿದ್ದೀರಾ, BSc ಮಾಡಿದ್ದೀರಾ, ಏನೇ ಮಾಡಿರಿ ನಾವು ಕೇಳೋದು ನಿಮಗೆ ಓನ್ಲಿ ಯು ಹ್ಯಾವ್ ಅ ಎಬಿಲಿಟಿ. ನಿಮಗೆ ಎಬಿಲಿಟಿ ಇದೆಯಾ, ಯು ಹ್ಯಾವ್ ಅ ಕಾನ್ಫಿಡೆನ್ಸ್, ದೆನ್ ಯು ಲರ್ನ್ ಅಷ್ಟೇ. ಇಲ್ಲಿ ಯಾವುದೇ ರೀತಿಯ ಒಂದು ಡಿಗ್ರಿ ಅಥವಾ PU ಫೇಲ್ ಆಗಿದ್ದೀರಾ ಅದು ಯಾವುದು ನಿಮಗೆ ಕನ್ಸಿಡರ್ ಆಗಲ್ಲ. ಓನ್ಲಿ ಥಿಂಗ್ ನಿಮಗೆ ಸ್ಕಿಲ್ ಬೇಕು ಅಷ್ಟೇ. ಆ ಸ್ಕಿಲ್ಲನ್ನು ನೀವು ಕಲಿತ್ರೆ ಯು ಕ್ಯಾನ್ ಡೂ ದ ಮಾರ್ಕೆಟಿಂಗ್. ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಯಾವ ರೀತಿಯ ಕೆರಿಯರ್ಸ್ಗಳನ್ನ ನೀವು ಸೆಟ್ ಮಾಡ್ಕೊಳ್ಬೋದು. ಓಕೆ, ಫ್ರೀಲಾನ್ಸರ್ ಆಗಿ ಹೇಗೆ ಮಾಡೋದಂತ. ಫ್ರೀಲಾನ್ಸರ್ ಆಗಿ ನೀವು ಕರಿಯರನ್ನು ಕಂಟಿನ್ಯೂ ಮಾಡ್ಬೋದು. ಐದರ್ ನೀವು ಸ್ಮಾಲ್ ಪ್ರಾಜೆಕ್ಟ್ಸಲ್ಲಿ SEO ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ಬೋದು, ಲೈಕ್ ವರ್ಕನ್ನು ಶೇರ್ ಮಾಡಿಕೊಂಡು. ಇಲ್ಲ ಫ್ರೀಲಾನ್ಸರ್ ಆಗಿ ನೀವು ಟೀಮ್ನ ಹೈರ್ ಮಾಡಿಕೊಂಡು ಇದರಲ್ಲಿ ಎಡಿಟಿಂಗ್ ಬೇಕಾಗ್ತಾರೆ, ಡಿಸೈನರ್ ಬೇಕಾಗ್ತಾರೆ, ಮಾರ್ಕೆಟರ್ ಬೇಕಾಗ್ತಾರೆ. ಸೊ ಡಿಸೈನರ್ಸ್ ಒಳ್ಳೆ ಡಿಸೈನ್ ಮಾಡುವನ್ನ ಹಿಡಿದು ಅಥವಾ ಒಳ್ಳೆ ಎಡಿಟಿಂಗ್ ಮಾಡುವವರನ್ನ ಹಿಡಿದು, ಸೊ ಮಾರ್ಕೆಟಿಂಗ್ ವರ್ಕ್ಸ್ಗಳು ನೀವು ಮಾಡ್ಕೊಂಡು ಹೋಗಿ ಆ ಬಿಸ್ನೆಸ್ಸಿಗೆ ಬೇಕಾಗಿರೋ ಡಿಸೈನರ್ ಮಾಡಿ ಕೊಡ್ತಾನೆ, ಎಡಿಟಿಂಗ್ ವರ್ಕ್ಸ್ ಎಡಿಟರ್ ಮಾಡಿಕೊಡ್ತಾನೆ. ಒಂದು ಟೀಮ್ ಕೊಡ್ಕೊಂಡು ಕ್ಲೈಂಟನ್ನು ಹಿಡಿದು ಪ್ರಾಪರ್ ವೇಲಿ ನರ್ಚರಿಂಗ್ ಮಾಡಿಕೊಂಡು ಹೋಗುವಂಥದ್ದು. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ವರ್ಕ್ ಮಾಡ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಲಾಟ್ ಆಫ್ ಕೆರಿಯರ್ ಅಪಾರ್ಚುನಿಟಿ ಇದೆ. ಸೊ ಅಲ್ಲಿ ನೀವು ಏನು ಮಾಡ್ಬೋದು, ಆ್ಯಸ್ ಅ ಡಿಜಿಟಲ್ ಮಾರ್ಕೆಟರ್, ಕಂಟೆಂಟ್ ರೈಟರ್, ಸ್ಕ್ರಿಪ್ಟ್ ರೈಟರ್ ಆಗಿ ಹೋಗ್ಬೋದು. ಅಲ್ಲಿ ಕಾಪಿ ರೈಟಿಂಗ್ ಮಾಡ್ಬೋದು. ಸೊ ಇಲ್ಲ ನಾನು ಖಾಲಿ ಈವೆಂಟು, ಐಡಿಯಾಸ್, ಎಕ್ಸಿಕ್ಯೂಷನ್ ಆ ರೀತಿ ಹೋಗ್ತೆ ಅಂತ ಹೇಳಿದ್ರೆ ನೀವು ಐಡಿಯಾಲಜಿನ ಕೊಡ್ಬೋದು. ಐಡಿಯಾಲಜಿ ಇಸ್ ನಥಿಂಗ್ ಬಟ್ 100% ಶುಗರ್ ಫ್ರೀ ಬಿಸ್ಕೆಟ್, ಪ್ಯೂರ್ ನ್ಯಾಚುರಲ್ ಕೆಚಪ್ ಅಂತ ಇರ್ತದೆ. ಏನದು, ಅದರ ಹೆಸರು 100% ಶುಗರ್ ಫ್ರೀ ಬಿಸ್ಕೆಟ್. ಅದರ ಹೆಸರು ಅದು 100% ಶುಗರ್ ಫ್ರೀ ಬಿಸ್ಕೆಟ್ ಅಲ್ಲ. ಬ್ಯಾಕ್ ಸೈಡಲ್ಲಿ ಇಂಗ್ರೀಡಿಯೆಂಟ್ಸ್ ಹೋಗಿ ನೋಡಿ, ವಾಟ್ ದೇ ವಿಲ್ ಡು, ಅಲ್ಲಿ ಎಲ್ಲ ರೀತಿಯ ಶುಗರ್ಸ್ಗಳು, ಶುಗರ್ ಕಂಟೆಂಟ್ಸ್ಗಳು ಆ್ಯಡ್ ಮಾಡಿರ್ತಾರೆ. ಓನ್ಲಿ ದ ಟ್ಯಾಗ್ ಲೈನ್ ಮಾತ್ರ 100% ಶುಗರ್ ಫ್ರೀ ಬಿಸ್ಕೆಟ್. ಫಾರ್ ಎಕ್ಸಾಂಪಲ್ 100% ನ್ಯಾಚುರಲ್ ಕೆಚಪ್ ಅಂತ ಕರೀತಾರೆ, ಅಥವಾ ನ್ಯಾಚುರಲ್ ಹೋಮ್ ಮೇಡ್ ಫ್ರೆಶ್ ಕೆಚಪ್ ಅಂತ ಕರೀತಾರೆ. ಅದರ ಹೆಸರು ಹೋಮ್ ಮೇಡ್ ನ್ಯಾಚುರಲ್ ಕೆಚಪ್. ಸೊ ಆ ಒಂದು ವರ್ಡ್ಗೆ ಏನಾಗ್ತಾರೆ, ಜನರು ಅಟ್ರಾಕ್ಟ್ ಆಗ್ತಾರೆ, ಓ ಇಟ್ಸ್ ಅ ನ್ಯಾಚುರಲ್ ಅಂತ. ಇಂಗ್ರೀಡಿಯೆಂಟ್ಸ್ ಓದೋ ಪೇಷನ್ಸೇ ಇಲ್ಲ. ಫಾರ್ ಎಕ್ಸಾಂಪಲ್ 2 minutes ಮ್ಯಾಗಿ, ಸ್ನಿಕರ್ಸ್ ಹಂಗ್ರಿ, ಏನದು, ಇಟ್ಸ್ ಅನ್ ಐಡಿಯಾಲಜಿ, ಒಂದು ಐಡಿಯಾ. ನೀರು ಬಾಟಲ್ ತೊಗೊಳ್ಲಿಕ್ಕೆ ಹೋದ್ರೆ ನಮ್ಗೆ ಏನು ನೆನಪಾಗ್ತದೆ, ಬಿಸ್ಲರಿ ನೆನಪಾಗ್ತದೆ. ಇವಾಗಲೂ ಕೂಡ ನಮ್ಮ ಮನೆಯವರು ಅಜ್ಜ ಅಜ್ಜಿ ಕ್ಲೋಸಪ್ ತೊಗೊಂಡ್ಬಾ, ಪೆಪ್ಸೋಡೆಂಟ್ ತೊಗೊಂಡ್ಬಾ, ದಂತಕಾದಿ ತೊಗೊಂಡ್ಬಾ, ಈ ರೀತಿ ಏನೂ ಹೇಳಲ್ಲ. ಕೋಲ್ಗೇಟ್ ಇದ್ರೆ ತೊಗೊಂಡ್ಬಾ ಅಂತಾರೆ ಅಲ್ವಾ. ದಿಸ್ ಇಸ್ ವಾಟ್ ಆ್ಯಕ್ಚುಲಿ ದ ಪವರ್ ಆಫ್ ಮಾರ್ಕೆಟಿಂಗ್. ಅರ್ಥ ಆಯ್ತಾ? ಯಾಕೆ ಅಷ್ಟು ಕೋಟಿ ಕೊಟ್ಟು MRF ಸ್ಟಿಕ್ಕರ್ ಅವರ ಬ್ಯಾಟಲ್ಲಿ, ವಿರಾಟ್ ಕೊಹ್ಲಿ ಅವರ ಬ್ಯಾಟಲ್ಲಿ ಹಾಕ್ತಾರೆ? ವಿರಾಟ್ ಕೊಹ್ಲಿ ಅವರು ಯಾಕೆ ಆ ಬ್ಯಾಟಲ್ಲಿ ಅದನ್ನು ಹಾಕೊಂಡು ಆಡ್ತಾರೆ? ದೇ ಆರ್ ಸೀಯಿಂಗ್ ದ ವಿರಾಟ್ ಕೊಹ್ಲಿ ಅವರನ್ನು ನೋಡ್ತಾ ಇರ್ತಾರೆ. ಈಸ್ ಅ ಸ್ಪೋರ್ಟ್ಸ್ ಪರ್ಸನ್, ಈಸ್ ಅ ಬಿಗ್ಗೆಸ್ಟ್ ಪರ್ಸನ್, ಅವರನ್ನು ನೋಡ್ತಾ ಇರ್ತಾರೆ. ಸೊ ಅವ್ರನ್ನ ನೋಡುವಂಥ ಪರ್ಸನ್ ಅವರಿಗೆ ಬಿಗ್ಗೆಸ್ಟ್ ಫ್ಯಾನ್ ಫಾಲೋಯಿಂಗ್ ಇದೆ. ಸೊ ಅವ್ರನ್ನ ಫಾಲೋ ಮಾಡ್ತಿರುವಂಥ ಪೀಪಲ್ಗಳು ಆ MRF ಪ್ರಾಡಕ್ಟ್ಗೆ ಅಟ್ರಾಕ್ಟ್ ಆಗ್ತಾರೆ. ಇನ್ನೂ ತುಂಬ ಜನಗಳು ಅವರನ್ನು ಬಿಟ್ಟು ತುಂಬ ಜನಗಳು ನೋಡ್ತಾ ಇರ್ತಾರೆ. ಸೊ ಆ ರೀಸನಿಂದ ಮಾರ್ಕೆಟಿಂಗಿಗೆ ಅವರು ಅಷ್ಟು ಇನ್ವೆಸ್ಟ್ ಮಾಡ್ತಾರೆ. ಸೊ ಮಾರ್ಕೆಟಿಂಗಿಗೆ ನಾವು ಹಣ ಹಾಕೋದು ಇಟ್ಸ್ ನಾಟ್ ಅ ವೇಸ್ಟ್, ಅದು ರಿಟರ್ನ್ ಅಮೌಂಟೇ. ನಾವೆಷ್ಟು ಮಾರ್ಕೆಟಿಂಗಲ್ಲಿ ಹಣ ಇನ್ವೆಸ್ಟ್ ಮಾಡ್ತೀವೋ ಅಷ್ಟು ನಮಗೆ ರಿಟರ್ನ್ ಆಗಿ ಅದು ಏನು ಬರ್ತದೆ, ಸೇಲ್ಸ್ ಆಗಿ ನಮಗೆ ವಾಪಸ್ ರಿಟರ್ನ್ ಬರ್ತದೆ. ವಿದೌಟ್ ಬ್ರ್ಯಾಂಡಿಂಗ್, ಅರ್ಥ ಆಯ್ತಾ? ಸೊ ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್ ಇದು ಲೈಕ್ ಒಂದೇ ಕಾನ್ಸೆಪ್ಟ್ ಬಟ್ ಡಿಫ್ರೆಂಟ್ ಮೀನಿಂಗ್. ಫಸ್ಟು ನಾವು ಬ್ರ್ಯಾಂಡಿಂಗ್ ಮಾಡಬೇಕು, ಪಬ್ಲಿಸಿಟಿ ಆದಷ್ಟು ತಗೊಳ್ಬೇಕು ಇನ್ ದಿಸ್ ಮೀಡಿಯಾ. ಅರ್ಥ ಆಯ್ತಾ? ನೆಕ್ಸ್ಟ್ ಏನಾಗ್ತದೆ, ಆ್ಯಂಡ್ ಆಫ್ಟರ್ ದ್ಯಾಟ್ ಆ ಬ್ರ್ಯಾಂಡಿನ ಸ್ಪೆಸಿಫಿಕೇಶನ್ಸ್, ಕ್ವಾಲಿಟಿ ಅದನ್ನೆಲ್ಲ ನಾವು ಮಾರ್ಕೆಟಿಂಗ್ ಮಾಡ್ತಾ ಹೋಗ್ಬೇಕು ಎಷ್ಟಾಗ್ತದೋ ಅಷ್ಟು. ಆಫ್ಟರ್ ದಟ್ ಫೈನಲಿ ಒಂದು ಸೇಲ್ಸ್ ಅನ್ನೋ ಪ್ರೊಸೀಜರ್ ಬರ್ತದೆ. ಇದು ಆ್ಯಕ್ಚುಯಲ್ ಕಾನ್ಸೆಪ್ಟ್. ಆ್ಯಂಡ್ ಇದು ನಾನು ಈಗ ಓವರ್ ಆಲ್ ಹೇಳಿದ್ದು ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು, ಯಾವ ರೀತಿ ಸೆಗ್ಮೆಂಟ್ ಇದೆ, ಯಾಕೆ ಯಾರೆಲ್ಲ ಮಾಡ್ಬೋದು, ಆ್ಯಂಡ್ ಓವರ್ ಆಲ್ ಕಾನ್ಸೆಪ್ಟ್ನ ಒಂದು ಲಿಟಲ್ ಮೂಮೆಂಟ್ಸ್ಗಳಲ್ಲಿ ಹೇಳಿದ್ದೇನೆ. ಆ್ಯಂಡ್ ಇದರಲ್ಲಿ ನಾನು ಹೇಳಿರುವಂಥ ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೂ ನೆಕ್ಸ್ಟ್ ವೀಡಿಯೋ ಮಾಡ್ತಾ ಹೋಗ್ತೇನೆ. ಲೈಕ್ SEO ಆಗಿರ್ಬೋದು, ಗೂಗಲ್ ಆ್ಯಡ್ಸ್ ಆಗಿರ್ಬೋದು, ಫೇಸ್ಬುಕ್ ಆ್ಯಡ್ಸ್ ಆಗಿರ್ಬೋದು, ಫ್ರೀಲಾನ್ಸರ್ ಆಗಿ ಹೇಗೆ ಕಂಟಿನ್ಯೂ ಮಾಡೋದು, ಬಿಗ್ಗೆಸ್ಟ್ ಕ್ವೆಶನ್ಸ್, ಅದನ್ನು ಯಾವ ರೀತಿ ಚಾಲೆಂಜ್ಗಳು ಬರ್ತದೆ, ಅದನ್ನು ಹೇಗೆ ಫೇಸ್ ಮಾಡೋದು, ಈ ರೀತಿ ಸೆಗ್ಮೆಂಟ್ ಮೇಲೆ ನಾನು ಮತ್ತೆ ಮುಂದೆ ವೀಡಿಯೋಸ್ಗಳನ್ನು ಮಾಡ್ಕೊತಾ ಹೋಗ್ತೇನೆ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತದೆ. ಸೊ ಅದಕ್ಕೆ ಎಂಗೇಜಬಲ್ ಆಗಿರಿ. ಸೊ ಅಲ್ಲಿ ತನಕ ಬಾಯ್, ಥ್ಯಾಂಕ್ ಯು, ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ.